ಶ್ರೀನಿವಾಸ್ ಹೇಳಿ. ಶ್ರೀನಿವಾಸ್ ಆಚಾರ್ಯ ಜೊತೆ ಹೇಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ವಿಶ್ವೋದಯೋ ಸತ್ಯೋ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ಜ್ಞಾನಪ್ರದಾಯ ಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯ ಮದಾಪಹಂತ್ರಿ ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜೂಹಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಬ್ರಹಂ ಭಂಗರಹಿತಂ ವಿಮಲಂ ಅಜಡಂ ಅಬ್ರಹಂ ವಿಮಲಂ ಸದಾ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿದ್ಯಕರಾಬ್ಜೋತಾ 50 ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದ ತೀರ್ಥಾರ್ಯಾ ನವಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕತಿಂ ಸ್ಮರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾ ಪ್ರಣಶ್ಯಂತಿ ಅಮರಂತಿ ಮೌರಚಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಭಗವಂತನ ಸ್ಮರಣೆ, ಭಗವಂತನ ವಿಸ್ಮರಣೆ ಆಗಬಾರದು, ಭಗವಂತನ ಸ್ಮರಣೆ ಆಗಬೇಕು, ಇದೇ ಮುಖ್ಯವಾದದ್ದು. ಇನ್ನೆಲ್ಲ ವಿಧಿ ನಿಷೇಧಗಳು ಕೂಡ ಇವುಗಳಿಗೆ ಕಿಂಕರರು, ಸೇವಕರು ಅಂತ ಹೀಗೆ ಹಿಂದಿನ 71ನೇ ಶ್ಲೋಕದಿಂದ ತಿಳಿಸಿಕೊಟ್ರು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಅಂತ ಈ ಶ್ಲೋಕದಿಂದ. ಅಲ್ಲಿ ಸತತಂ ಸ್ಮರ್ತವ್ಯ ವಿಷ್ಣು, ವಿಷ್ಣು ಸತತಂ ಸ್ಮರ್ತವ್ಯ, ಭಗವಂತ ಯಾವಾಗಲೂ ಕೂಡ ಸ್ಮರಣೆಗೆ ವಿಷಯನಾದವ, ಯಾವಾಗಲೂ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅಂತ ತಿಳಿಸಿಕೊಟ್ರಲ್ಲಿ. ಅದಕ್ಕೆ ಸ್ಮರಣೆ ಮಾಡಬೇಕು ಅಂತಂದ್ರೆ ಭಗವಂತನ ಜ್ಞಾನ ಇರಬೇಕು. ಭಗವಂತನನ್ನ ತಿಳಿದುಕೊಂಡ್ರೆ ಆ ಭಗವಂತನ ಸ್ಮರಣೆಯನ್ನ ಮಾಡ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಭಗವಂತನನ್ನ ಸ್ಮರಣೆ ಮಾಡಬೇಕು, ಭಗವಂತನನ್ನ ತಿಳಿದುಕೊಳ್ಬೇಕು ಅಂದ್ರೆ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಾಗ್ತದ
ಅಂತಂದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಸಾಕಲ್ಯೇನ ಅನ್ಯ ಅಗ್ನೇಯತ್ವೇ ಭಾರತ ವಾಕ್ಯದ್ವಯಂ ಉದಾಹರತಿ. ಭಗವಂತ ಸಾಕಲ್ಯೇನ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಯಾರಿಂದ? ಅನ್ಯರಿಂದ. ಭಗವಂತನನ್ನ ಹೊರತುಪಡಿಸಿ ಇನ್ನು ಬೇರೆ ಯಾವ ವ್ಯಕ್ತಿಗಳಿಂದಲೂ ಕೂಡ ಸಾಕಲ್ಯೇನ ಅಂದ್ರೆ ಸಂಪೂರ್ಣವಾಗಿ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ಸಾಕಲ್ಯೇನ ಅನ್ಯ ಅಗ್ನೇಯತ್ವೇ, ಸಾಕಲ್ಯದಿಂದ ಸಾಕಲ್ಯವಾಗಿ ಸಮಗ್ರವಾಗಿ ಸಂಪೂರ್ಣವಾಗಿ ಭಗವಂತನು ಮತ್ತೊಬ್ಬರಿಗೆ ತಿಳಿಯೋದಿಲ್ಲ ಅಂತ ಅನ್ನೋ ವಿಷಯದೊಳಗೆ ಎರಡು ಭಾರತ ವಾಕ್ಯಗಳನ್ನೇ ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಎರಡು ಶ್ಲೋಕಗಳಿಂದ ಭಗವಂತ ಬೇರೆ ಯಾರಿಗೂ ಕೂಡ ಸಂಪೂರ್ಣವಾಗಿ ತಿಳಿಯೋದಿಲ್ಲ ಎಂಬುವಂತಹ ಈ ಅರ್ಥವನ್ನು ಹೇಳುವಂತಹ ಎರಡು ಮಹಾಭಾರತದ ವಾಕ್ಯದ ಶ್ಲೋಕವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಈಗ 72ನೆಯ ಶ್ಲೋಕ. ಕೋಹಿತಂ ವೇದಿತುಂ ಶಕ್ತೋ ಕೋಹಿತಂ ವೇದಿತುಂ ಶಕ್ತೋ ಯೋ ನ ಸ್ಯಾತ್ ತದ್ವಿಧೋ ಪರಃ ಯೋ ನ ಸ್ಯಾತ್ ತದ್ವಿಧೋ ಪರಃ ತದ್ವಿಧಶ್ಚಾಪರೋ ನಾಸ್ತಿ ತದ್ವಿಧಶ್ಚಾಪರೋ ನಾಸ್ತಿ ತಸ್ಮಾತ್ ತಂ ವೇದ ಸ ಸ್ವಯಂ. ತಸ್ಮಾತ್ ತಂ ವೇದ ಸ ಸ್ವಯಂ. ಕೋಹಿತಂ ವೇದಿತುಂ ಶಕ್ತೋ ಯೋ ನ ಸ್ಯಾತ್ ತದ್ವಿಧೋ ಪರಃ ತದ್ವಿಧಶ್ಚಾಪರೋ ನಾಸ್ತಿ ತಸ್ಮಾತ್ ತಂ ವೇದ ಸ ಸ್ವಯಂ ಎಂಬುದಾಗಿ 72ನೆಯ ಶ್ಲೋಕ. ಪದವಿಭಾಗ. ಕಹ ಹಿ ತಂ ವೇದಿತುಂ ಶಕ್ತಃ ಯಹ ನ ಸ್ಯಾತ್ ತದ್ವಿಧಃ ಅಪರಃ ತದ್ವಿಧಃ ಚ ಅಪರಃ ನ ಅಸ್ತಿ ತಸ್ಮಾತ್ ತಂ ವೇದ ಸಹ ಸ್ವಯಂ ಎಂಬುದಾಗಿ ಪದವಿಭಾಗ. ಏನು ಅವತಾರಿಕೆಯನ್ನು ಕೊಟ್ಟದ್ದೇನೋ ಟಿಪ್ಪಣಿಕಾರರು ಜನಾರ್ದನ ಭಟ್ಟರು. ಸಾಕಲ್ಯೇನ ಅನ್ಯ ಅಗ್ನೇಯತ್ವೇ ಭಾರತ ವಾಕ್ಯದ್ವಯಂ ಉದಾಹರತಿ. ಸಾಕಲ್ಯೇನ ಸಂಪೂರ್ಣವಾಗಿ ಭಗವಂತ ತಿಳಿಯೋದಿಲ್ಲ ಅನ್ನೋ ವಿಷಯದೊಳಗೆ ಈ ಒಂದು ವಾಕ್ಯವನ್ನ, ಎರಡು ವಾಕ್ಯಗಳನ್ನ, ಎರಡು ಶ್ಲೋಕಗಳನ್ನ ಕೊಡ್ತಾ ಇದ್ದದ್ದು. ಮೊದಲಿಗೆ ಹೇಳ್ತಾ ಇದೆ ಶ್ಲೋಕ. ಕೋಹಿತಂ ವೇದಿತುಂ ಶಕ್ತಃ ಯೋ ನ ಸ್ಯಾತ್ ತದ್ವಿಧೋ ಪರಃ. ಯಹ ಅನ್ವಯ ಹೇಗೆ ಮಾಡ್ಕೋಬೇಕು? ಅನ್ವಯ ಅರ್ಥವನ್ನ ಯಹ ಅಪರಹ, ಅಲ್ಲಿಗೆ ಅನ್ವಯ ಯಹ ಅಂತ ಇದೆ, ಅಪರಹ ಅದನ್ನು ಸೇರಿಸ್ಕೊಳ್ಬೇಕು. ಯಹ ಅಪರಹ. ಯಾವ ಅಪರಹ ಅಂದ್ರ ಭಗವಂತನಿಂದ ಬೇರೆಯಾದಂತಹ ಬ್ರಹ್ಮಾದಿ ಎಲ್ಲ ದೇವತೆಗಳು, ಎಲ್ಲ ಜೀವರು ಅಂತ ಅರ್ಥ. ಬ್ರಹ್ಮಾದಿಹಿ ಅಂತ ಅರ್ಥ ಅಪರಹ ಅಂದ್ರೆ. ಯಹ ಅಪರಹ, ಯಾವ ಬ್ರಹ್ಮಾದಿ ದೇವತೆಗಳು ಇದ್ದಾರೋ ಅವರು ತದ್ವಿಧಃ ನ ಸ್ಯಾತ್. ತದ್ವಿಧಃ ಅಂದ್ರೆ ತತ್ಸಮಃ, ತತ್ ಸದೃಶಃ, ಭಗವಂತನಿಗೆ ಸದೃಶರು, ಭಗವಂತನಿಗೆ ಸಮಾನರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ಭಗವಂತನಿಗೆ ಸಮಾನರಲ್ಲ ಅಂದ ಮೇಲೆ ಕಹ ತಂ ವೇದಿತುಂ ಶಕ್ತಃ, ಯಾರು ತಾನೇ ಅಂತಹ ಭಗವಂತನನ್ನ ತಿಳಿಯಲಿಕ್ಕೆ ಆಗ್ತದೆ ಅಂತ ಶ್ಲೋಕದ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಕೋಹಿತಂ ವೇದಿತುಂ ಶಕ್ತಃ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದೆ. ಯಾರು ತಾನೇ ಆ ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಸಮಾನರಾಗುವುದಿಲ್ಲ ಅಂತಂದ ಮೇಲೆ ಕೋಹಿತಂ ವೇದಿತುಂ ಶಕ್ತಃ, ಯಾರು ತಾನೇ ಆ ಭಗವಂತನನ್ನ ತಿಳಿಯಲಿಕ್ಕೆ ಸಮರ್ಥರಾಗ್ತಾರೆ. ನಕೋಪಿ ಇತ್ಯರ್ಥಃ, ಯಾರು ಭಗವಂತನನ್ನ ತಿಳಿಯಲಿಕ್ಕೆ ಸಮರ್ಥರಾಗೋದಿಲ್ಲ ಅಂತ ಅರ್ಥ. ತಿಳಿಯಲಿಕ್ಕೆ